ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳ್ಳತನ ಪ್ರಕರಣ. ದೇಶದಲ್ಲಿರೋ ದೇಗುಲಗಳ ಕಾಣಿಕೆಯ ಬಗ್ಗೆ ತೀವ್ರ ಚರ್ಚೆ. ದೇಶದಲ್ಲಿ ಅಂದಾಜು 8 ರಿಂದ 10 ಲಕ್ಷ ದೇವಾಲಯಗಳಿವೆ. 4 ಲಕ್ಷ ದೇಗುಲಗಳು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ವಿಶೇಷ ಧಾರ್ಮಿಕ ಕಾಯ್ದೆಯ ಅಡಿ ಕಾರ್ಯನಿರ್ವಹಣೆ ಮಾಡ್ತಿವೆ. 9 ಲಕ್ಷ ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿರುವಂತಹ ದೇಗುಲಗಳು. ಅಯೋಧ್ಯೆ ರಾಮ ಮಂದಿರದಲ್ಲಿ ಹುಂಡಿ ಲೂಟಿ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ದೇಶದ ಇತರ ದೇವಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ. ತಮಿಳುನಾಡಿನಲ್ಲಿ ನೋಂದಾಯಿತ 79,154 ದೇವಾಲಯಗಳು, ಮಹಾರಾಷ್ಟ್ರ ರಾಜ್ಯಾದ್ಯಂತ 77,283 ದೇಗುಲಗಳು ನೋಂದಣಿಯಾಗಿವೆ. ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 53,658 ದೇಗುಲಗಳಿವೆ. ಉತ್ತರ ಪ್ರದೇಶದಲ್ಲಿ 37,500 ದೇಗುಲಗಳು ನೋಂದಾಯಿತ. ಕಾಶಿ ದೇಗುಲ ಸಂಪೂರ್ಣ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದೆ. ಟ್ರಸ್ಟ್ ಬೋರ್ಡ್ನ ಮುಖ್ಯಸ್ಥರಾಗಿರುವ ವಾರಣಾಸಿಯ ಕಮಿಷನರ್. ಅಯೋಧ್ಯೆ ರಾಮ ಮಂದಿರದಲ್ಲಿ 15 ಸದಸ್ಯರ ಟ್ರಸ್ಟ್ ರಚನೆ ಮಾಡಲಾಗಿದೆ. ಸುಪ್ರೀಂ ನಿರ್ದೇಶನದಂತೆ ಟ್ರಸ್ಟ್ ಅನ್ನು ರಚಿಸಿರುವ ಕೇಂದ್ರ ಸರ್ಕಾರ ಟ್ರಸ್ಟ್ ಮಂದಿರದ ಉಸ್ತುವಾರಿ ಹಾಗೂ ಹಣಕಾಸು ನಿರ್ವಹಣೆಯನ್ನು ಮಾಡುತ್ತೆ. ಮಥುರಾ ಬಂಕೆ ಬಿಹಾರಿ ದೇಗುಲದ ಮೇಲ್ವಿಚಾರಣೆಗೆ ಜಡ್ಜ್ ನೇಮಕ ಆಗಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ ಒಂದು ಶ್ರೀರಾಮನ ಹುಂಡಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಚಾರಣೆ ನಡೀತಾ ಇದೆ. ಯಾರ್ಯಾರು ಇದರಲ್ಲಿ ಎಷ್ಟರ ಮಟ್ಟಿಗೆ ಪಾಲುದಾರರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇದೀಗ ದೇಶದ ಬೇರೆ ಬೇರೆ ದೇಗುಲಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಅದರ ರಿಜಿಸ್ಟ್ರೇಷನ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಯಾರು ಉಸ್ತುವಾರಿಯನ್ನ ವಹಿಸಿದ್ದಾರೆ, ಮೇಲ್ವಿಚಾರಣೆ ಯಾರ ಅಡಿಯಲ್ಲಿ ಆಗ್ತಿದೆ ಅನ್ನೋದರ ಕುರಿತು ಕೂಡ ಚರ್ಚೆಗಳು ನಡೀತಿದೆ. ಮನುಷ್ಯ ಖಂಡಿತ ಒಂದಷ್ಟು ಅನುಮಾನಗಳು ಇರುವಂಥದ್ದು ನಿಜ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಏನೋ ದೇಶದಲ್ಲಿ ಸಾಕಷ್ಟು ಚರ್ಚೆಗಳು, ಅದರಲ್ಲೂ ಪ್ರಮುಖವಾಗಿ ಈಗ ಅಯೋಧ್ಯ ಏನು ಕಾಣಿಕೆ ಪ್ರಕರಣದಲ್ಲಿ ಕಳ್ಳತನ ಆದಂಥ ಬಳಿಕ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ದೇಶದಲ್ಲಿ ಸರಿಸುಮಾರು ಅಧಿಕೃತವಾಗಿ ಗೊತ್ತಿರೋ ಮಾಹಿತಿ ಪ್ರಕಾರ 8 ರಿಂದ 10 ಲಕ್ಷ ದೇವಾಲಯಗಳು ರಿಜಿಸ್ಟ್ರೇಷನ್ ಕೂಡ ಆಗಿರುವಂಥದ್ದು. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ತಮಿಳುನಾಡಲ್ಲಿ ಕೂಡ ಅತಿ ಹೆಚ್ಚಾಗಿ ಸರಿಸುಮಾರು 60 ರಿಂದ 70 ರಿಂದ 80 ಸಾವಿರ ದೇವಾಲಯಗಳು ಕೂಡ ಇರುವಂಥದ್ದು. ಇವೆಲ್ಲ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅಂದರೆ ಟ್ರಸ್ಟ್ ಅಡಿಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೇಳಿ ರಾಮ ಮಂದಿರ ಇರ್ಬೋದು ಮತ್ತು ಆಂಜನೇಯ ಟ್ರಸ್ಟ್ ಏನಿದೆ ಎಲ್ಲ ಜೊತೆ ಇರ್ತವೆ. ಇವು ಸಾಕಷ್ಟು ಭಕ್ತಾದಿಗಳು ಕೂಡ ಹೊಂದಿರ್ತಾರೆ. ಹೀಗಾಗಿ ಆ ದೇವಾಲಯಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಪ್ರತಿನಿತ್ಯ ಹೆಚ್ಚಾಗಿರುತ್ತೆ. ಹೀಗಾಗಿ ಟ್ರಸ್ಟ್ಗೂ ಅಧಿಕ ಆದಾಯ ಕೂಡ ಬರುವ ಸಹಜವಾಗಿರುತ್ತೆ. ಹೀಗಾಗಿ ಇದರಲ್ಲಿ ಏನಾದರೂ ಲೋಪ ಆಗಿದೆಯಾ ಮತ್ತು ಟ್ರಸ್ಟಲ್ಲಿ ಅಕ್ರಮ ಆಗಿದೆ ಅನ್ನೋದು ಕೂಡ ಸಹಜವಾಗಿ ಚರ್ಚೆ ತೀವ್ರ ಆಗಿರುವಂಥದ್ದು. ಈಗ ಸದ್ಯ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಹಿಂದೆ ತಿಳಿಸಿತ್ತು. ಅಂದರೆ ಅಯೋಧ್ಯೆಯಲ್ಲಿ ಏನು 15 ಜನರ ಟ್ರಸ್ಟ್ ನಿರ್ಮಾಣ ಆದಂತೆ ಕೆಲವೊಂದಷ್ಟು 4 ಲಕ್ಷ ಅಧಿಕ ದೇವಾಲಯಗಳು ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ಅವ್ರಿಗೂ ಕೆಲವು ಕಡೆ ಏನು ಮುಜರಾಯಿ ಇಲಾಖೆಯಿಂದ ನೇರವಾಗಿ ಆಡಳಿತಾಧಿಕಾರಿ ನೇಮಕ ಕೂಡ ಮಾಡಿದ್ದಾರೆ, ಯುವ ಅಧಿಕಾರಿಗಳ ನೇಮಕ ಕೂಡ ಮಾಡಿದ್ದಾರೆ, ಮತ್ತು ಒಂದಷ್ಟು ಟ್ರಸ್ಟ್ನ ಅಧ್ಯಕ್ಷರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಅದೆಲ್ಲವೂ ಕೂಡ ಲೆಕ್ಕ ಕೇಳಬೇಕಾಗುತ್ತೆ. ಮತ್ತು ಈಗ ಅದರ ಮೇಲೇನು ಕೂಡ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಗಾ ಇಟ್ಟಿದೆ. ಯಾಕಂದರೆ ಇಷ್ಟೆಲ್ಲ ದೇವಾಲಯಗಳಲ್ಲಿ ಪ್ರಮುಖವಾಗಿ ಏನು ಪ್ರಸಿದ್ಧ ಅಯೋಧ್ಯೆ ಮಂದಿರದಲ್ಲಿ ಇಷ್ಟು ಒಂದು 100 ಕೋಟಿ ಒಂದು ಅವ್ಯವಹಾರ ಆಗಿರುವಂಥ ಹಿನ್ನೆಲೆಯಲ್ಲಿ ದೇಶದಲ್ಲಿರುವಂಥ ದೇವಾಲಯಗಳು, ರಾಮ ಮಂದಿರಗಳು ಎಷ್ಟಿದ್ದಾವೆ ಅವ ಲೆಕ್ಕ ಏನು ಅನ್ನೋದು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಏನು ಒಂದಷ್ಟು ಸೂಚನೆ ಕೂಡ ನೀಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಚರ್ಚೆ ತೀವ್ರಗೊಳಿಸಿದೆ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಆದಂತಹ ಒಂದಷ್ಟು ಹಗರಣವನ್ನು ನಾವು ಗಮನಿಸಿದ್ವಿ. ಟ್ರಸ್ಟ್ನ ಸಿಬ್ಬಂದಿಗಳಿಂದಲೇ ನೇಮಕಗೊಂಡವರಿಂದಲೇ ಯಾವ ರೀತಿಯಾಗಿ ಲೂಟಿ ನಡೆದಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಇದರ ನಡುವೆ ದೇಶದಲ್ಲಿರುವಂತಹ ಇತರ ದೇಗುಲಗಳ ಕಾಣಿಕೆಯ ಬಗ್ಗೆಯೂ ಕೂಡ ತೀವ್ರ ಚರ್ಚೆ ಶುರುವಾಗಿದೆ.